ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾಮಾನ್ಯವಾಗಿ ಪ್ರಾಚೀನ ಕಾಲದಿಂದ ಜೀವಕಾಲ ಮುಕ್ತ ಪದ್ಧತಿಯನ್ನು ಸರ್ಕಾರ ಹೇಳ್ಕೊಂಡು ಬಂದದ. ಕನಿಷ್ಠ ಅದಕ್ಕೆ ಏನು ಸೇವೆಯನ್ನು ಮಾಡ್ತಾರೆ ಕೆಲಸಕ್ಕೆ ಕನಿಷ್ಠ ವೇತನವನ್ನು ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಒಂದು ಸಾಮಾನ್ಯ ಉದಾಹರಣೆಯನ್ನು ಕೊಡ್ತೀನಿ. ಒಂದು ಸರ್ವೆಯನ್ನು ಮಾಡಿರ್ತಕ್ಕಂಥದ್ದನ್ನು ADLR ಮುಖಾಂತರ ಕ್ಯಾನ್ಸಲ್ ಆಯಿತು ಅಂದರೆ 360 ರೂಪಾಯಿ ಸಹಿತ ಸರ್ವೆ ಸಿಗಂಗಿಲ್ಲ. ಮತ್ತು ಎಲೆಕ್ಷನ್ ಡ್ಯೂಟಿ ಬಳಕೆ ಮಾಡ್ಕೊಳ್ತಾರೆ. 20-25 ವರ್ಷಗಳಿಂದ ನಿರಂತರವಾಗಿ ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾರೆ. ರೈತ ಕೊಟ್ಟಿರ್ತಕ್ಕಂಥ ಹಣ ತಗೊಂಡು ಅದಕ್ಕೆ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ. ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಸಾರಿ ಹೇಳಿದರು ವೇದಿಕೆ ಮೇಲೆ, ಇವ್ರನ್ನ ವಿಶೇಷ ನೇಮಕಾತಿ ಮೂಲಕ ಮಾಡ್ಕೋಬಹುದು ಹೇಳಿದರು. ಆದರೂ ಅದನ್ನು ತೆಗೆದು ಹಾಕಿದ್ರು. ಕಂದಾಯ ಸಚಿವ ವಿ. ಶ್ರೀನಿವಾಸ ಪ್ರಸಾದ್ ಇದ್ದಾಗ ನಾನು DK ಶಿವಕುಮಾರ್ ಅವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ, ವಿಶೇಷ ನೇಮಕಾತಿ ಮೂಲಕ 7,000 ಸರ್ಕಾರಿ ಭೂಮಾಪಕರನ್ನು ವಿಶೇಷ ನೇಮಕಾತಿ ಮೂಲಕ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಪಗಾರನ್ನು ನಿರ್ದಿಷ್ಟ ಮಾಡಬೇಕು. ಕನಿಷ್ಠವಾಗಿ 45,000ರಿಂದ 60,000 ವೇತನ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ದೊಡ್ಡ ಮಾಧ್ಯಮದವ್ರು ಯಾರು ಇಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘ